ಎಂಟನೇ ಮೆನ್ನಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಡನೆ ವಿಸ್ತರಿಸಿ ಬರೆಯಿರಿ ಅಂತ ಇದೆ. 32ನೇದಿದು ಪ್ರಶ್ನೆ. ಇಲ್ಲಿ ಒಂದು ಪ್ರಶ್ನೆಗೆ 3 ಅಂಕ, ಅಂದರೆ ಒಂದನ್ನೇ ಬರಿಬೇಕು ನೀವು. 2 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, 2ರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ. 3 ಅಂಕ. 32ನೇ ಪ್ರಶ್ನೆ ಇದು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಇದೆ. ಒಗ್ಗಟ್ಟಾಗಿ ಬಾಳುವುದರಲ್ಲಿ ಸುಖವಿದೆ ಎಂಬ ತತ್ವವನ್ನು ಈ ಗಾದೆ ಪ್ರತಿಪಾದಿಸುತ್ತದೆ. ಕೂಡಿ ಬಾಳುವುದು ಎಂದರೆ ಒಗ್ಗಟ್ಟಾಗಿ ದ್ವೇಷ ಜಗಳಗಳಿಲ್ಲದೆ ಅನ್ಯೋನ್ಯತೆಯಿಂದ ಜೀವಿಸುವುದು. ಮನೆಯಲ್ಲಿರುವವರು, ಊರು, ರಾಜ್ಯ, ರಾಷ್ಟ್ರವಾಸಿಗಳೆಲ್ಲರಿಗೂ ಈ ಮಾತು ಅನ್ವಯವಾಗುತ್ತದೆ. ಮನೆಯಲ್ಲಿ ಹಿರಿಯರಿಂದ ಕಿರಿಯರವರೆಗೆ ರಕ್ತ ಸಂಬಂಧಿಗಳು, ಊರಿನ ನೆರೆಹೊರೆಯವರು, ರಾಜ್ಯಗಳು, ಅಕ್ಕಪಕ್ಕದ ರಾಷ್ಟ್ರಗಳು ಪರಸ್ಪರ ಹೊಂದಿಕೆಯಿಂದ ಹಗೆತನವಿಲ್ಲದೆ, ಹೊಡೆದಾಟ ಕಾದಾಟವಿಲ್ಲದೆ ಜೀವಿಸಿದರೆ ಆಗ ಎಲ್ಲರಿಗೂ ಸ್ವರ್ಗ ಸುಖ ಲಭಿಸುತ್ತದೆ. ಅಸಹನೆ ಅಸಹಕಾರಗಳಿಲ್ಲದ ಶಾಂತಿ, ಸಹನೆ, ಸಹಕಾರಗಳಿರುವ ಬದುಕು ಸಂತಸ ಸಮಾಧಾನಗಳಿಂದ ತುಂಬಿರುತ್ತದೆ. ಇದಕ್ಕಿಂತ ಮಿಗಿಲಾದ ಸ್ವರ್ಗ ಸುಖ ಬೇರೆ ಇರದು. ಪರಸ್ಪರ ಅಸೂಯೆ, ಹಗೆತನ, ಹೊಡೆದಾಟ, ಹೋರಾಟ, ಮೇಲಾಟ ಮೊದಲಾದವು ಅಶಾಂತಿ, ಅಸಮಾಧಾನಗಳಿಗೆ ಎಡೆ ನೀಡುತ್ತದೆ. ನೆಮ್ಮದಿ ಇರದ ಇಂತಹ ಬದುಕು ನರಕ ಸದೃಶವಾಗುತ್ತದೆ. ಹೀಗಿರದ ಸಹಮತದ ಅನ್ಯೋನ್ಯತೆಯ ಕೂಡಿ ಬಾಳುವಿಕೆಯಿಂದ ಸ್ವರ್ಗ ಸುಖವನ್ನು ಪಡೆಯಬಹುದಾಗಿದೆ. ಜನರ ನಡೆನುಡಿಗಳೇ ಅವರ ಸುಖ ದುಃಖಗಳಿಗೆ, ಸ್ವರ್ಗ ನರಕಗಳಿಗೆ ಕಾರಣವಾಗುತ್ತದೆ. ಸುಖ ಸಂತೋಷವನ್ನು ಹೊಂದಬೇಕಾದರೆ ಕೂಡಿ ಬಾಳಬೇಕು ಎಂಬ ಹಾದಿಯನ್ನು ಈ ಗಾದೆ ನಿರ್ದೇಶಿಸುತ್ತದೆ. ಹಾಗೆ ಮತ್ತೊಂದನ್ನು ಕೊಟ್ಟಿದ್ದಾರೆ, ಹಾಳಾಗಬಲ್ಲವನು ಅರಸನಾಗಬಲ್ಲನೆ ಅನ್ನುವಂಥದ್ದು. ಈ ಗಾದೆ ಮಾತನ್ನು ವಿಸ್ತರಿಸುವುದಾದರೆ, ಆಳು ಎಂದರೆ ಕೆಲಸ ಮಾಡುವವನು ಅಂತ ಅರ್ಥ, ದುಡಿಯುವವನು ಎಂಬ ಅರ್ಥವಿದೆ. ಅಂಥವನು ಅರಸನಾಗಬಲ್ಲ ಎಂದರೆ ಒಡೆಯ ಅಥವಾ ಯಜಮಾನನಾಗಬಹುದು ಎಂದು ಈ ಗಾದೆ ಸೂಚಿಸುತ್ತದೆ. ಕೃಷಿ, ಕೈಗಾರಿಕೆ, ವಿದ್ಯಾಸಂಸ್ಥೆ, ಉದ್ಯಮಗಳು ಮುಂತಾದವುಗಳ ಮುಖ್ಯಸ್ಥರಾಗುವವರೆಗೆ ಆಯಾ ವಿಷಯಗಳ ಮೂಲಭೂತವಾದ ವಿಚಾರಗಳ ಅರಿವು ಅಗತ್ಯವಾಗಿ ಬೇಕು. ಹೀಗಿದ್ದಾಗ ಮಾತ್ರ ಅಲ್ಲಿಯ ಕೆಲಸಗಳು ವ್ಯವಸ್ಥಿತವಾಗಿ ನಡೆಯುತ್ತದೆ. ಕಾಲಕಾಲಕ್ಕೆ ನಡೆಯಬೇಕಾದ ಕಾರ್ಯಗಳನ್ನು ಕೆಲಸಗಾರರಿಂದ ಸಮರ್ಥವಾಗಿ ನಿರ್ವಹಿಸುವಂತೆ ಮಾಡಲು ಅವನಿಗೆ ಸಾಧ್ಯವಾಗುತ್ತದೆ. ಯಜಮಾನನಿಗೆ ಕೆಲಸದ ಅನುಭವವಿದೆ ಎಂದು ಗೊತ್ತಾದಾಗ ಕೆಲಸಗಾರರು ಅವನ ಮಾತಿಗೆ ಮನ್ನಣೆ ನೀಡುತ್ತಾರೆ, ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡುತ್ತಾರೆ. ಅದಿಲ್ಲವಾದರೆ ತಮಗೆ ತಿಳಿದಂತೆ ಮಾಡಿ ಕೆಲಸವನ್ನು ಕೆಡಿಸುತ್ತಾರೆ. ಆದ್ದರಿಂದ ಹಾಳಾಗಿ ದುಡಿದು ಅನುಭವ ಪಡೆದವನು ಅರಸನಾಗಿ ಯಶಸ್ವಿಯಾಗಬಲ್ಲ ಎಂದು ಈ ಗಾದೆ ಅರ್ಥವನ್ನು ತಿಳಿಸುತ್ತದೆ. 9ನೇ ಮೆನ್ನಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ನಿಗದಿಪಡಿಸಿರುವಂತಹ ಅಂಕಗಳನ್ನು ನೋಡೋದಾದರೆ, ಈ ಒಂದು ಪ್ರಶ್ನೆಗಳು 6 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಒಂದೊಂದಕ್ಕೆ 3 ಅಂಕಗಳು, ಒಟ್ಟಾರೆ 18 ಅಂಕಗಳದ್ದು ಸಂದರ್ಭ ಸಹಿತ ವಿವರಿಸಿ 6 ಪ್ರಶ್ನೆಗಳು 3 ಅಂಕಗಳಿಗೆ ಒಂದೊಂದು ಪ್ರಶ್ನೆಯನ್ನು ನೀಡಲಾಗಿದೆ. 3ನೇ ಒಂದು ಪ್ರಶ್ನೆ, ರೂಪಿನಂತೆ ಮಾತು ಕೂಡ ಎನತುದಾರವಾಗಿದೆ ಅನ್ನುವಂತಹ ಒಂದು ವಾಕ್ಯ. ಈ ವಾಕ್ಯವನ್ನು ಪೂತಿನ ಅವರ ಗೀತನಾಟಕ ಶಬರಿಯಿಂದ ಈ ಒಂದು ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಶ್ರೀರಾಮನಿಗೆ ಶಬರಿಯು ಈ ರೀತಿಯಾಗಿ ಹೇಳ್ತಾಳೆ. ಸಂದರ್ಭವನ್ನು ನೋಡೋದಾದರೆ, ತನ್ನಲ್ಲಿಗೆ ಬಂದ ರಾಮ ಲಕ್ಷ್ಮಣರನ್ನು ಸತ್ಕರಿಸಿ ಅವರು ತೃಪ್ತರಾದದನ್ನು ಕಂಡು ಕೃತಾರ್ಥಳಾದ ಶಬರಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾ ಕುಣಿಯುತ್ತಾಳೆ. ತನ್ನ ಆಸೆಯನ್ನು ಗುರುತಿಸಿ, ಅಂತೂ ಬಂದಿರಿ, ಆಯಾಸಪಟ್ಟಿದ್ದೀರಿ, ಹಸಿವು ಬಾಯಾರಿಕೆ ನೀಗೀತೆ, ತೃಪ್ತಿಯಾಯಿತೆ, ತಾನೊಬ್ಬಳು ಏನು ಮಾಡಿಯಾಳು ಎಂದು ದಯೆ ತೋರುತ್ತಿರುವಿರಾ ಎಂದಾಕೆ ಪ್ರಶ್ನಿಸುತ್ತಾಳೆ. ಆಗ ಶ್ರೀರಾಮ, ಯಾವ ಲೋಪವೂ ಆಗಿಲ್ಲ, ಅಯೋಧ್ಯೆಯಲ್ಲೂ ಇದಕ್ಕಿಂತ ಹೆಚ್ಚೇನೂ ಸಿಗುವುದಿಲ್ಲ. ಇದು ಕಾಡು ಎನ್ನುವುದನ್ನೇ ಮರೆಯುವಂತಾಯಿತು. ಇದೇ ನಮ್ಮ ಮನೆ ಎನಿಸಿತು. ಇಷ್ಟೊಂದು ಪ್ರೀತಿ ತೋರುತ್ತಿರುವ ನೀನೇ ನಮ್ಮ ಅಮ್ಮನೆಂದು ತಿಳಿದಿದ್ದೇವೆ ಎನ್ನುತ್ತಾನೆ. ಆಗ ಶಬರಿ ಅವನ ರೂಪಕ್ಕೆ ತಕ್ಕ ಮಾತಿದು ಎನ್ನುತ್ತಾಳೆ. ಅವನು ನೋಡಲು ಸುಂದರಕಾರವುಳ್ಳವನು, ಹಾಗೆಯೇ ಉತ್ತಮವಾದ ಮಾತುಗಳನ್ನಾಡುತ್ತಿದ್ದಾನೆ ಎಂದು ಮನದಲ್ಲಿಯೇ ಶ್ಲಾಘಿಸಿರುವಂತಹ ಒಂದು ಸ್ವಾರಸ್ಯವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ.
ಈ ಒಂದು ವಾಕ್ಯವನ್ನು ಡಾಕ್ಟರ್ DS ಜಯಪ್ಪಗೌಡರು ಬರೆದಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಹೇಳಿಕೆಯನ್ನು ವಿಶ್ವೇಶ್ವರಯ್ಯನ ಸಾಧನೆಯನ್ನು ಕುರಿತು ಲೇಖಕರು ಈ ರೀತಿಯಾಗಿ ಹೇಳ್ತಾರೆ. ಯಾವ ರೀತಿಯಾಗಿ ಹೇಳಿದ್ದಾರೆ ಅಂದರೆ, ಸಂದರ್ಭವನ್ನು ನೋಡಬೇಕು. ವಿಶ್ವೇಶ್ವರಯ್ಯನವರು ಅಣೆಕಟ್ಟುಗಳಿಗೆ ಅಳವಡಿಸಲು ತಾವಾಗಿಯೇ ತೆರೆಯುವ ಮುಚ್ಚುವ ಬಾಗಿಲುಗಳನ್ನು ಅನ್ವೇಷಿಸಿದರು. ಈ ಸ್ವಯಂಚಾಲಿತ ಬಾಗಿಲುಗಳನ್ನು ಪೂನಾದ ಪೀಪ್ ಜಲಾಶಯಕ್ಕೆ ಅಳವಡಿಸಿ ಯಶಸ್ವಿಯಾದರು. ಈ ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯನವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿದಂತಾಯಿತು. ಲೇಖಕರು ಅಲಂಕಾರಿಕವಾಗಿ ಈ ರೀತಿಯಾಗಿ ನಿರೂಪಿಸಿದ್ದಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ವಿಶ್ವೇಶ್ವರಯ್ಯನವರು ಹಲವು ಯಶಸ್ವಿ ಸಾಧನೆಗಳ ಜೊತೆಗೆ ಈ ಅನ್ವೇಷಣೆಯೂ ಕೂಡ ಜೊತೆಗೂಡಿ ಅವರ ಕೀರ್ತಿ ಹೆಚ್ಚಾಯಿತೆಂದು ಲೇಖಕರು ಈ ರೀತಿಯಾಗಿ ಹೇಳಿದ್ದಾರೆ. ಮುಂದಿನದು 35ನೆಯ ಪ್ರಶ್ನೆ. ಹುಸಿಯದ ಬೇಹಾರಿಯೇ ಇಲ್ಲ. ನೋಡಿ, ಈ ಒಂದು ವಾಕ್ಯವನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರದ ವೃಕ್ಷಸಾಕ್ಷಿ ಕಥೆಯಲ್ಲಿರುವಂತಹ ಒಂದು ಹೇಳಿಕೆ ಇದಾಗಿದೆ. ಧರ್ಮಬುದ್ಧಿಯು ಧರ್ಮಾಧಿಕಾರಣದ ಮುಂದೆ ಈ ರೀತಿಯಾಗಿ ಹೇಳಿದ್ದಾನೆ. ತಾನು ಮಾಡದಿರುವ ತಪ್ಪನ್ನು ಮಾಡಿರುವೆನೆಂದು ವೃಕ್ಷವು ಸಾಕ್ಷಿ ಹೇಳಿದಾಗ ಧರ್ಮಬುದ್ಧಿಗೆ ಇಲ್ಲೇನೋ ಮೋಸವಿದೆ ಎನ್ನುವ ಸಂಶಯ ಉಂಟಾಗುತ್ತದೆ. ಆಗ ಅವನು ಆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಬರುತ್ತಾನೆ. ಹಾಗೆ ಅದರಲ್ಲಿರುವ ಪೊಟರೆಯನ್ನು, ಅಲ್ಲಿ ಜನರು ಓಡಾಡಿರುವ ಕುರುಹುಗಳನ್ನು ಗಮನಿಸುತ್ತಾನೆ. ಆಗ ಅವನಿಗೆ ತನ್ನ ಸಂದೇಹ ನಿಜವಾದುದೆನಿಸುತ್ತದೆ. ತಮ್ಮ ಸಂದೇಹದ ನೈಜ ಚಿತ್ರವನ್ನು ಹೊರತರಲು ಅವನು ಕತೆ ಕಟ್ಟುತ್ತಾನೆ. ಸುಳ್ಳು ನುಡಿಯದ ವ್ಯಾಪಾರಿಯೇ ಇಲ್ಲ. ಇದು ವ್ಯಾಪಾರಿಗಳ ಧರ್ಮ. ನಾನು ವ್ಯಾಪಾರಿಯೇ, ಸುಳ್ಳು ಹೇಳಿದ್ದೇನೆ. ಹಣ ಒಯ್ಯಲು ಪ್ರಯತ್ನಿಸಿದುದು ನಿಜ. ಅದೀಗ ಮರದ ಪೊಟರೆಯಲ್ಲಿ ಹಾವಿನ ವಶದಲ್ಲಿದೆ. ಬೆಂಕಿ ಹಾಕಿ ಅದನ್ನು ಹೊರತಂದು ಹಣವನ್ನು ಒಪ್ಪಿಸುತ್ತೇನೆ ಎಂದು ಧರ್ಮಬುದ್ಧಿಯು ನ್ಯಾಯ ತೀರ್ಮಾನಿಸುವವರಿಗೆ ಹೇಳುತ್ತಾನೆ. ಸ್ವಾರಸ್ಯವನ್ನು ನೋಡೋದಾದರೆ, ವ್ಯಾಪಾರ ಮಾಡುವುದು ಲಾಭಕ್ಕಾಗಿ. ಲಾಭ ಮಾಡಲು ಮೋಸ ಮಾಡಬೇಕು, ಮೋಸ ಮಾಡಲು ಸುಳ್ಳು ಹೇಳಬೇಕು ಎನ್ನುವ ವರ್ತಕರ ಸಹಜ ಸ್ವಭಾವವು ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ಧರ್ಮಬುದ್ಧಿಯ ನಿಶಿತಮತಿಯು ಇಲ್ಲಿ ವ್ಯಕ್ತವಾಗಿರುವುದನ್ನು ನಾವು ನೋಡಬಹುದಾಗಿದೆ. ಹಾಗೆ ಮುಂದಿನ ಒಂದು ಪ್ರಶ್ನೆ 36ನೇ. ಹೊಡೆದರೋ ಗುಂಡ ಕರುಣ ಇಲ್ಲಂದಂಗ ಅನ್ನುವಂತಹದ್ದು 36ನೇ ಒಂದು ಪ್ರಶ್ನೆ. ಈ ಒಂದು ವಾಕ್ಯವನ್ನು ಅಲಗಲ್ಲಿ ಬೇಡರು ಲಾವಣಿಯಲ್ಲಿರುವಂತಹ ಹೋರಾಟದ ವಿವರಣೆಯನ್ನು ಒಂದು ಸಾಲಾಗಿ ಲಾವಣಿಕಾರರು ನೀಡಿರುವುದನ್ನು ನೋಡ್ಬೋದಾಗಿದೆ. ಇಲ್ಲೇನೆಂದರೆ, ಸಂದರ್ಭ ಕಂಪನಿಯ ದಂಡಿನವರ ಯುದ್ಧದ ಬಗೆಯಲ್ಲಿ ಕ್ರೌರ್ಯವನ್ನು ಇಲ್ಲಿ ವರ್ಣಿಸಿರುವುದನ್ನು ನೋಡಬಹುದಾಗಿದೆ. ಹಾಗೆ ಆಯುಧಗಳನ್ನು ಪಡೆಯಲು ಬಂದ ಕಾರ್ಕೂನ ಮಡಿದಾಗ ಹಲಗಲಿಗೆ ಕುದುರೆಯ ದಳದವರು ಬರುತ್ತಾರೆ. ಹಲಗಲಿಯ ಬೇಡರು ಮನೆಯ ಒಳಗಿಂದಲೇ ಗುಂಡು ಹಾರಿಸಿ ಅವರನ್ನು ಬೆದರಿಸ್ತಾರೆ. ಆಗ ದೊಡ್ಡ ದಂಡೇ ಬರುತ್ತದೆ. ದಂಡಿನವರು ಬೆನ್ನು ಬಿದ್ದು ಓಡಿಸಿ ಏನೂ ಉಳಿಯದ ಹಾಗೆ ಕತ್ತರಿಸುತ್ತಾರೆ. ಸುತ್ತುವರಿದು ನಡುವೆ ಸಿಕ್ಕಿಕೊಂಡು ದಯೆ ತೋರದೆ ಗುಂಡು ಹಾರಿಸಿ ಕೊಲ್ಲುತ್ತಾರೆ. ಹೀಗೆ ಘೋರವಾದ ರೀತಿಯಲ್ಲಿ ಹಲಗಲಿಯವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ಕಂಪನಿಯ ಸೈನಿಕರು ಯಾರನ್ನೂ ಲೆಕ್ಕಿಸದೆ ಸ್ವಲ್ಪವೂ ದಯೆ ತೋರದೆ ಗುಂಡು ಹಾರಿಸಿ ಕೊಂದರು ಎಂದು ಲಾವಣಿಕಾರ ಹೇಳಿರುವುದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಸಾಧವೆಂಬುದು ಕಷ್ಟ ಅನ್ನುವಂತಹ ಒಂದು ವಾಕ್ಯ. ಈ ಒಂದು ವಾಕ್ಯವನ್ನು ಒಂದು ಕುಮಾರವ್ಯಾಸನ ಗದುಗಿನ ಭಾರತದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಒಂದು ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಶ್ರೀಕೃಷ್ಣನ ಕರ್ಣನಿಗೆ ಇಂತಹ ಬಾಳು ನಿನ್ನಂಥವನಿಗೆ ಸರಿಯಲ್ಲ ಎನ್ನುವಾಗ ಹೀಗೆ ಹೇಳಿದ್ದಾನೆ. ಕರ್ಣನು ಅರಸನಾಗಿ ಸಿಂಹಾಸನದ ಮೇಲೆ ಕುಳಿತು ಪಾಂಡವರು, ಕೌರವರು, ಮದ್ರ, ಮಗಧ ದೇಶದವರು, ಯದುಕುಲದವರು ತುಂಬಿರುವಂತಹ ರಾಜಸಭೆಯಲ್ಲಿ ಹೇಗೆ ಮೆರೆಯಬಹುದೆಂಬ ಚಿತ್ರವನ್ನು ಕೃಷ್ಣನು ಕರ್ಣನಿಗೆ ವಿವರಿಸುತ್ತಾನೆ. ಅನಂತರ ಹೀಗೆ ಬಾಳಬೇಕಾದ ನೀನು ಬೇರೊಬ್ಬರ ಆಳಾಗಿರುವುದು ಸರಿಯಲ್ಲ. ನಿನ್ನಂಥವನಿಗೆ ಇಂಥ ಬದುಕು ಪ್ರಯಾಸಕರವಾದದ್ದು ಎಂದು
ತಿಳಿಸುತ್ತಾನೆ. ಹೀಗೆ ಸ್ವಾರಸ್ಯವನ್ನು ನೋಡೋದಾದರೆ, ನೀನೀಗ ದುರ್ಯೋಧನನ ಸೇವಕನಂತೆ ನಡೆದುಕೊಳ್ಳುತ್ತಿದ್ದೀಯಾ? ಅವನು ಏನನ್ನಾದರೂ ಹೇಳಿದಾಗ ಸ್ವಾಮಿ ತಮ್ಮ ಅನುಗ್ರಹವಾಯಿತು ಎನ್ನುವಂತೆ ವರ್ತಿಸುವುದು ಅರಸನಾಗುವ ಅರ್ಹತೆಯುಳ್ಳ ನಿನ್ನಂಥವರಿಗೆ ಸರಿ ಹೋಗುವುದಿಲ್ಲ ಎಂದು ಕರ್ಣನ ಮನಸ್ಸಿಗೆ ನಾಟುವಂತೆ ಕೃಷ್ಣ ಈ ಮಾತನ್ನು ಹೇಳಿದ್ದಾನೆ. ಹಾಗೆ 38ನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಹಸಿರೆಳೆಯುಸಿರು ಅಂತ ಅನ್ನುವಂತಹದ್ದು. ಈ ಒಂದು ವಾಕ್ಯವನ್ನು ಕುವೆಂಪುರವರು ರಚಿಸಿರುವಂತಹ ಹಸಿರು ಕವನದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿಯ ಕಾಲದಲ್ಲಿ ನಿಸರ್ಗದಲ್ಲಿ ತೋರುವ ಹಸಿರು ಬಣ್ಣದ ಸಾಂದ್ರತೆಯನ್ನು ಕುರಿತು ಕವಿ ಇಲ್ಲಿ ವರ್ಣಿಸಿರುವುದನ್ನು ನೋಡ್ಬೋದಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಆ ಸಮಯದಲ್ಲಿ ಅರಳಿರುವಂತಹ ಹೂವಿನ ಸುಗಂಧ, ಬೀಸುವಂತಹ ಗಾಳಿಯ ತಂಪು, ಹಕ್ಕಿಯ ಸ್ವರ, ಭೂಮಿಯ ಉಸಿರು ಕೂಡ ಹಸಿರಾಗಿದೆ ಅಂತ ಹೇಳುವಾಗ ಈ ಒಂದು ವಾಕ್ಯವನ್ನು ಹೇಳಿದರೆ, ಒಟ್ಟಾರೆ ಏನು, ಆ ಸಮಯದಲ್ಲಿ ಎಲ್ಲವೂ ಹಸಿರುಮಯವಾಗಿದೆ ಎಂಬುದನ್ನು ವರ್ಣಿಸಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. 10ನೇ ಮೇನ್ನಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಇದೆ. 39ನೇದಿದು. ಇಲ್ಲಿ ಅಂಕಗಳನ್ನು ನಿಗದಿಪಡಿಸಿರುವಂಥದ್ದು 4 ಅಂಕಗಳನ್ನು ನಿಗದಿಪಡಿಸಿದರೆ 2 ಪದ್ಯಗಳನ್ನು ಕೊಟ್ಟಿದ್ದಾರೆ. 2 ಪದ್ಯಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ. ಹಾಗೆ ಇಲ್ಲಿ ನೆಲಕ್ಕಿರುವೆನೆಂದು ಡ್ಯಾಶ್ ಡ್ಯಾಶ್ ಪುದವಾಳ್ದಿಪೆನೆ ಅನ್ನುವಂಥದ್ದಿದೆ. ಈ ಪದ್ಯವನ್ನು ಪೂರ್ಣಗೊಳಿಸೋದಾದರೆ, ನೆಲಕ್ಕೆ ಇರುವೆನ್ ಎಂದು ಬಗೆದಿರೆ ಛಲಕ್ಕೆ ಇರುವೆಂ ಪಾಂಡವ ಸುತರೋಳ್ ಈ ನೆಲನ್ ಇದು ಪಾಳ್ನೆಲನ್ ಎನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೇ ಅನ್ನುವಂಥದ್ದು. ಹಾಗೆ ಅಥವಾ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಪುಟ್ಟಿದ ನೂರ್ವರುಂ ಒಡ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದೊಳ್ದುದು ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಛಲಮನೆ ಮೆರೆವಂ ಅನ್ನುವಂತಹ ಒಂದು ಪದ್ಯ ಇದು ಪೂರ್ಣಗೊಳಿಸಿದ್ದು. ಛಲಮನೆ ಮೆರೆವ ಅನ್ನುವಂಥ ಪದ್ಯದಲ್ಲಿಯೇ ಈ 2 ಪ್ಯಾರಗಳು ಬಂದಿರುವಂಥದ್ದು. ಹಾಗೆ ಮುಂದಿನದು, ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಇದೆ. 11ನೇ ಮೇನು. ಇದು ಒಂದು ಸಾರಾಂಶವನ್ನು ಬರೆದರೆ 4 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಈ ಒಂದು ಪದ್ಯವನ್ನು 40ನೇ ಪ್ರಶ್ನೆ ಇದು. ಎತ್ತಣ ತುರಂಗಮಿದು ಪಕ್ಕು ಪೂದೋಟಮಂ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನ್ ಏಂ ಪೊತ್ತುಂ ಆರೈವುದು ಎಂದು ಎನಗೆ ನೇಮಿಸಿಪೋದನ್ ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪ್ಪನ್ ಎನ್ನುತ್ತ ಹಯದ ಎಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಮೆರೆವ ಪಟ್ಟದಲ್ಲಿ ಕಿತಮಂ ಕಂಡು ಲವನ್ ಓದಿಕೊಳ್ಳುತ್ತಾ ಇರ್ದನು ಅನ್ನುವಂಥದ್ದು. ಈ ಪದ್ಯದ ಒಂದು ಸಾರಾಂಶವನ್ನು ನೋಡೋದಾದರೆ, ಇದು ಎಲ್ಲಿಯ ಕುದುರೆ ಹೂದೋಟದೊಳಗೆ ಪ್ರವೇಶಿಸಿದೆಯಲ್ಲ, ಈ ಹೂದೋಟವನ್ನು ಎಲ್ಲ ತುಳಿದು ಹಾಳು ಮಾಡ್ತಾ ಇದೆ. ಈ ಒಂದು ಹೂದೋಟವನ್ನು ನೀನು ಯಾವಾಗಲೂ ಕೂಡ ನೋಡ್ಕೊಳ್ತಾ ಇರು ಅಂತ ಹೇಳ್ಬಿಟ್ಟು ನನಗೆ ವಾಲ್ಮೀಕಿ ಮುನಿಗಳು ನೇಮಿಸ್ಬಿಟ್ಟು ವರುಣನ ಕರೆಗಾಗಿ ಅವರು ವರುಣಲೋಕಕ್ಕೆ ಹೋಗಿದ್ದಾರೆ. ಅವರು ಬಂದ ನಂತರ ಈ ಒಂದು ಹೂದೋಟದ ಸ್ಥಿತಿಯನ್ನು ನೋಡಿ ನನ್ನನ್ನು ಅವರು ನೋಡಿ ಕೋಪಗೊಳ್ತಾರೆ ಅಂತ ಅವನು ಲವ ಏನು ಮಾಡ್ತಾನೆ, ಕುದುರೆಯ ಬಳಿಗೆ ಬರ್ತಾನೆ. ಕುದುರೆಯ ಬಳಿ ಬಂದು ನೋಡಿದಾಗ ಆ ಒಂದು ಕುದುರೆಯ ಹಣೆಯ ಮೇಲೆ ಒಂದು ಪಟ್ಟಿ ಶೋಭಿಸ್ತಾ ಇರುತ್ತೆ. ಆ ಪಟ್ಟಿಯಲ್ಲಿ ಬರಹವನ್ನು ಬರೆದಿರ್ತಾರೆ. ಅದನ್ನು ಲವ ಏನು ಮಾಡ್ತಾನೆ, ಆ ಒಂದು ಬರಹವನ್ನು ಓದಲಿಕ್ಕೆ ಪ್ರಾರಂಭಿಸ್ತಾನೆ. ಹಾಗೆ ಮುಂದಿನದು ಮೇಲಿನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೂರ್ತಿರಾಯ 41ನೆಯ ಪ್ರಶ್ನೆ. ಇದು 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳಿಗೆ ಒಂದೊಂದಕ್ಕೆ 4 ಅಂಕಗಳಿರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ 2 ಪ್ರಶ್ನೆಗಳಲ್ಲಿ ಒಂದನ್ನು ಆರಿಸ್ಕೊಂಡ್ಬಿಟ್ಟು ನೀವು ಬರೀಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಯಾವುದು? ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಹುಲಿಗಳು ಸಾಮಾನ್ಯವಾಗಿ
ಹಗಲೆಲ್ಲ ನಿದ್ದೆ ಮಾಡುತ್ತವೆ, ರಾತ್ರಿಯಾದಾಗ ಎಚ್ಚರಗೊಳ್ಳುತ್ತವೆ. ಹೊಟ್ಟೆ ಹಸಿದಿದ್ದರೆ ಆಹಾರವನ್ನರಿಸಿ ಹೊರಡುತ್ತದೆ, ಆಹಾರಕ್ಕಾಗಿ ಮಾತ್ರ ಅವು ಬೇಟೆಯಾಡುತ್ತವೆ. ಹಸಿವಾಗದಿದ್ದರೆ ಅವು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಅವು ಬೇಟೆಯಾಡಲೆಂದು ಹೊರಟಾಗ ಅವುಗಳ ಮೂಗು ಚುರುಕಾಗುತ್ತದೆ. ಬೇರೆ ಪ್ರಾಣಿಗಳ ವಾಸನೆಯನ್ನು ಗ್ರಹಿಸಿ ಆ ಜಾಡು ಹಿಡಿದು ನಡೆಯುತ್ತವೆ. ಆ ಪ್ರಾಣಿ ಎದುರಾದರೆ ಅದರ ಮೇಲೆ ಹಾರಿಕೊಳ್ಳುತ್ತದೆ. ಪ್ರಾಣಿಯು ಬೆನ್ನು ಹಾಕಿ ನಡೆಯುತ್ತಿದ್ದರೆ ಹಿಂದಿನಿಂದ ಅದರ ಮೇಲೆ ಹಾರಿ ಕೊಲ್ಲುವುದಿಲ್ಲ. ಕಳ್ಳ ಹೆಜ್ಜೆಯಿಂದ ಅದನ್ನು ಹಿಂಬಾಲಿಸಿ ಒಮ್ಮೆಲೇ ಅದರ ಮುಂದಕ್ಕೆ ಹಾರಿ ಕೂಡಲೇ ತಿರುಗಿ ಅದರ ಮೇಲೆ ನೆಗೆದು ಕೊಲ್ಲುತ್ತದೆ. ಹುಲಿಗಳು ಹೀಗೆ ಬೇಟೆಯಾಡುತ್ತವೆಂದು ಮೂರ್ತಿರಾಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಂದು ಪಾಠ ವ್ಯಾಘ್ರಗೀತೆಯದು. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆಪ್ಷನಿಗಾಗಿ ಅಥವಾ ಅಂತ ಕೇಳಿಬಿಟ್ಟಿದ್ದಾರೆ. ಅದು ಶಾನುಭೋಗರು ಬದುಕುಳಿದಿದ್ದು ಹುಲಿಯ ಧರ್ಮಶ್ರದ್ಧೆಯಿಂದ ಎಂಬುದನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಶಾನುಭೋಗರು ರಕ್ಷಿಸಿದ್ದು ಹುಲಿಯ ಧರ್ಮಶ್ರದ್ಧೆಯಿಂದ ಎಂಬುದು ನಿಜ. ಅದು ಕಿರ್ದಿ ಪುಸ್ತಕವಲ್ಲ. ಕಿರ್ದಿ ಪುಸ್ತಕದ ಏಟಿನಿಂದ ಅದಕ್ಕೆ ಕ್ಷಣಕಾಲ ಗೊಂದಲವಾಗಿರಬಹುದಲ್ಲದೆ ಪೆಟ್ಟೇನೂ ಆಗಿರಲಿರಲಾರದು. ಕಿರ್ದಿ ಪುಸ್ತಕ ಅಪಾಯವನ್ನುಂಟು ಮಾಡುವ ಆಯುಧವಲ್ಲ. ಹುಲಿಯು ಶಾನುಭೋಗರನ್ನು ಕಂಡ ಕೂಡಲೇ ಅವರ ಮೇಲೆ ಹಾರಿ ಕೊಲ್ಲಬಹುದಾಗಿತ್ತು. ಅವರು ಹುಲಿಗೆ ಬೆನ್ನು ಹಾಕಿ ನಡೆಯುತ್ತಿದ್ದರು. ಅದನ್ನು ಬೆನ್ನು ತೋರಿಸುವವರನ್ನು ಕೊಲ್ಲಬಾರದು ಎನ್ನುವುದು ಹುಲಿಯ ಬೇಟೆಯ ನಿಯಮವಾಗಿತ್ತು. ಅವರು ಧರ್ಮವನ್ನು ಮೀರಿ ನಡೆಯಲು ಅದು ಇಷ್ಟಪಡಲಿಲ್ಲ. ಅದು ಮೆಲ್ಲನೆ ಶಾನುಭೋಗರನ್ನು ಹಿಂಬಾಲಿಸಿ ಒಮ್ಮೆಲೇ ಅವರ ಮೇಲೆ ಮುಂದಕ್ಕೆ ನೆಗೆದು ತಿರುಗಿ ಅವರ ಮೇಲೆ ಬೀಳಬೇಕು ಎಂದು ನಿರ್ಧರಿಸಿತು. ಅದೇ ರೀತಿ ಪ್ರಯತ್ನಿಸಿತು. ಆದರೆ ಅದು ಅರಿತ ಶಾನುಭೋಗರು ಅದು ನೆಗೆಯುವಷ್ಟರಲ್ಲಿ ತಿರುಗಿದ್ದರು. ಹುಲಿಯು ಬಾರಿ ಬಾರಿ ಪ್ರಯತ್ನಿಸಿದರೂ ಅವರ ಬೆನ್ನು ಖಂಡಿತಲ್ಲದೆ ಮುಖ ತೋರಲಿಲ್ಲ. ಹೀಗೆ ಅನೇಕ ಬಾರಿ ಪ್ರಯತ್ನಿಸಿ ಸೋತ ಹುಲಿಗೆ ಅದರ ಹಸಿದ ಹೊಟ್ಟೆಯಿಂದಾಗಿ ಧರ್ಮವನ್ನು ಮೀರಿ ಅವರನ್ನು ಕೊಂದು ತಿನ್ನುವ ಮನಸ್ಸಾಯಿತು. ಆದರೂ ಅದು ಸಂಯಮದಿಂದ ಆ ಮನಸ್ಸನ್ನು ತಳ್ಳಿಹಾಕಿ ಮತ್ತೆ ಮತ್ತೆ ಅವರ ಮುಂದಕ್ಕೆ ಬರಲು ಯತ್ನಿಸಿತು. ಶಾನುಭೋಗರು ಕಿರ್ದಿ ಪುಸ್ತಕದಿಂದ ಅದಕ್ಕೆ ಒಡೆದು ಓಡಿ ಹೋಗುವಾಗ ಎಡವಿ ಬಿದ್ದರು. ಆಗ ಸುಲಭವಾಗಿ ಹುಲಿ ಅವರನ್ನು ಕೊಲ್ಲಬಹುದಾಗಿತ್ತು. ಆದರೆ ಆಗಲೂ ಅವರು ಬೆನ್ನು ಮೇಲಾಗಿ ಬಿದ್ದುದರಿಂದ ಹುಲಿ ಅವರನ್ನು ಕೊಲ್ಲದೆ ಬಿಟ್ಟಿತ್ತು. ಹೀಗಾಗಿ ಹುಲಿಯ ಧರ್ಮಶ್ರದ್ಧೆಯೇ ಶಾನುಭೋಗರನ್ನು ರಕ್ಷಿಸುತ್ತದೆ, ಕಿರ್ದಿ ಪುಸ್ತಕವಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯವಾಗಿತ್ತು. ಹಾಗೆ ಮುಂದಿನ ಒಂದು ಪ್ರಶ್ನೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಅಂತ ಕೇಳಿದ್ದಾರೆ. ಸುತ್ತಲೂ ಎಲ್ಲೆಲ್ಲೂ ಆವರಿಸಿರುವಂತಹ ಅಜ್ಞಾನ, ಅಸಹನೆ, ದೌರ್ಜನ್ಯ ಮುಂತಾದ ಕತ್ತಲೆಯನ್ನು ನಿವಾರಿಸಲು ಪ್ರೀತಿ ಎಂಬ ದೀಪವನ್ನು ಹಚ್ಚಬೇಕು. ಯುದ್ಧದ ಭೀತಿಯ ಬಿರುಗಾಳಿಗೆ ಸಿಕ್ಕಿ ಅಲುಗಾಡುತ್ತಿರುವ ವಿಶ್ವ ಎಂಬ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಮಲಿನವಾಗಿರುವ ನದಿಗಳ ನೀರನ್ನು ಸ್ವಚ್ಛವಾಗಿಸಬೇಕು. ಕಾಡು ದಿಬ್ಬಗಳು ನಿಸ್ಸಾರವಾಗಿ ಒಣಗಿದೆ. ಅವುಗಳಲ್ಲಿ ಗಿಡಮರ ಹುಲ್ಲು ಬೆಳೆಯುವಂತೆ ಮಾಡಬೇಕು. ಕೆಳಗೆ ಬಿದ್ದವರನ್ನು ಮೇಲಕ್ಕೆತ್ತಿ ನಿಲ್ಲಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ಹುಟ್ಟಿಸಬೇಕು. ಮನುಷ್ಯರ ನಡುವೆ ಇರುವ ಹಲವು ವಿರೋಧಗಳನ್ನು, ಅಡೆತಡೆಗಳನ್ನು ನಾಶ ಮಾಡಿ ಪರಸ್ಪರ ಸಂಪರ್ಕ ಬೆಳೆಯುವಂತೆ ಮಾಡಬೇಕು. ವಿಭಿನ್ನ ವಿಚಾರಗಳು ದಾರಿ ತೋರಲು ಇವೆ ಎನ್ನುವ ತಿಳಿವಿನೊಂದಿಗೆ ಜೀವಿಸಬೇಕು. ಭಯ ಸಂದೇಹಗಳನ್ನು ಹೋಗಲಾಡಿಸಿ ಭವಿಷ್ಯದ ಸುಂದರ ಕನಸನ್ನು ಬಿತ್ತಬೇಕು ಎನ್ನುವ ಸಂಕಲ್ಪಗಳನ್ನು ಕೈಗೊಳ್ಳಬೇಕೆಂಬ ಆಶಯವನ್ನು ಕವಿ ಶಿವರುದ್ರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮುಂದಿನದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೇವಲ ನಿರ್ಧಾರ ಅಥವಾ ಸಂಕಲ್ಪದಿಂದಲೇ ಕಾರ್ಯ ಸಾಧನೆಯಾಗುವುದಿಲ್ಲ. ನಿರ್ಧಾರ ಮಾಡಿದ ಕೆಲಸವನ್ನು ಅನುಷ್ಠಾನಗೊಳಿಸಬೇಕು. ಆಚರಣೆಗೆ ತಂದಾಗಲೇ ನಿರ್ಧರಿಸಿದ ಕೆಲಸ ಕೈಗೂಡುತ್ತದೆ, ಗುರಿಯ ಸಾಧನೆಯಾಗುತ್ತದೆ. ಅದಕ್ಕಾಗಿಯೇ ಸಂಕಲ್ಪ ಗೀತೆಯಲ್ಲಿ ಕವಿ ಸಂಕಲ್ಪವನ್ನು ಹೇಗೆ ಅನುಷ್ಠಾನಗೊಳಿಸಬೇಕೆಂದು ವಿವರಿಸಿದ್ದಾರೆ. ಈಗ ಎಲ್ಲ ಕಡೆಗಳಲ್ಲೂ ನಾನಾ ಕಾರಣಗಳಿಂದ ಅಸಹನೆ ಎಂಬ ಕತ್ತಲೆ ಕವಿದಿದೆ. ಅದನ್ನು ಹೋಗಲಾಡಿಸುವ ಸಂಕಲ್ಪ ಮಾಡಬೇಕು. ಅದಕ್ಕಾಗಿ ಪ್ರೀತಿ ಎಂಬ ದೀಪವನ್ನು ಹಚ್ಚಿ ಆ ಕತ್ತಲೆಯನ್ನು ನಿವಾರಿಸಬೇಕು. ಈ ರೀತಿಯಲ್ಲಿ ಅವರು ಸಂಕಲ್ಪ ಮತ್ತು ಅನುಷ್ಠಾನದ ಬಗೆಯನ್ನು ಸೂಚಿಸಿದ್ದಾರೆ. ವಿಶ್ವವೇ ಈಗ ಸಂಘರ್ಷದ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿದೆ.
ಹರಡುತ್ತಿದೆ. ಎಚ್ಚರಿಕೆಯಿಂದ ಅದನ್ನು ಮುನ್ನಡೆಸುವ ಕ್ರಮವನ್ನು ಕೈಗೊಳ್ಳಬೇಕು. ಮಲಿನವಾಗಿರುವ ನದಿಗಳ ನೀರನ್ನು ಶುಚಿಗೊಳಿಸಬೇಕು. ಹಾಳಾಗಿರುವಂತಹ ಕಾಡು ದಿಬ್ಬಗಳಲ್ಲಿ ಹಸಿರು ಹುಟ್ಟುವಂತೆ ಮಾಡಬೇಕು. ತುಳಿತಕ್ಕೆ ಒಳಗಾದವರನ್ನು ಎತ್ತಿ ನಿಲ್ಲಿಸಿ ಅವರಲ್ಲೂ ಹೊಸ ನಿರೀಕ್ಷೆಗಳನ್ನು ತುಂಬಬೇಕು. ಮನುಷ್ಯರ ನಡುವೆ ಇರುವ ಅಡೆತಡೆಗಳನ್ನು ನಿವಾರಿಸಿ ಬಾಂಧವ್ಯಗಳನ್ನು ಬೆಳೆಸಬೇಕು. ಮತಗಳು ಪಥಗಳು ಎನ್ನುವ ಎಚ್ಚರವನ್ನು ಪಡೆದು ಹೊಸ ರೀತಿಯಲ್ಲಿ ಬದುಕಬೇಕು. ಪರಸ್ಪರರೊಡನೆ ಇರುವ ಭೀತಿ ಸಂದೇಹಗಳನ್ನು ದೂರ ಮಾಡಿ ಭವಿಷ್ಯದ ಸುಂದರ ಕನಸನ್ನು ಬಿತ್ತಬೇಕು ಎಂದು ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಹಾಗೆ ಮುಂದಿನದು, ಕೆಳಗಿನ ಗದ್ಯ ಭಾಗವನ್ನು ಓದಿ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. ಈ ಒಂದು ಗದ್ಯ ಭಾಗದ ಪ್ರಶ್ನೋತ್ತರ ಬರೆದ್ರೆ 4 ಅಂಕಗಳು ಒಟ್ಟಾರೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ 2 ಅಂಕಗಳನ್ನು ನೀಡಿದ್ದಾರೆ. ಹಾಗೆ ಇಲ್ಲಿ 14ನೇ ಒಂದು ಮೇನನ್ನು ನೋಡೋದಾದರೆ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಇದೆ. ಒಂದು ಪತ್ರವನ್ನು ಬರೆದರೆ 2 ಪತ್ರವನ್ನು ಕೊಟ್ಟಿದ್ದಾರೆ. ಒಂದು ಪತ್ರವನ್ನು ಬರೆದರೆ ನಿಮಗೆ 5 ಅಂಕಗಳು ಸಿಗುತ್ತೆ. ಇಲ್ಲಿ 44ನೇ ಪ್ರಶ್ನೆ, ನಿಮ್ಮನ್ನು ಬೆಂಗಳೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಚಂದನ ಎಂದು ಭಾವಿಸಿಕೊಂಡು ಶಾಲಾ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಕೈಗೊಳ್ಳುವಂತೆ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳೊಂದಿಗೆ ಮನವಿ ಪತ್ರ ಬರೆಯಿರಿ ಅಂತ ಇದೆ. ಹಾಗೆ ಅಥವಾ ಅಂತ ಕೇಳಿಬಿಟ್ಟು, ನಿಮ್ಮನ್ನು ಚಾಮರಾಜನಗರದ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿ ಮದನ್ ಎಂದು ಭಾವಿಸಿಕೊಂಡು ವಿದ್ಯಾರ್ಥಿ ನಿಲಯದಲ್ಲಿ ಏರ್ಪಡಿಸಿರುವ ಪೋಷಕರ ಸಭೆಗೆ ಆಹ್ವಾನಿಸಿ ಮೋಹನ್ ಕುಮಾರ್ ಎಂಬ ಹೆಸರಿನ ತಂದೆಯವರಿಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ ಮೊದಲಿಗೆ ಆರೋಗ್ಯಾಧಿಕಾರಿಗಳಿಗೆ ಬರಬೇಕು. ಸೊ ಇದು ಒಂದು ವ್ಯಾವಹಾರಿಕ ಪತ್ರ, ರಿಕ್ವೆಸ್ಟಿಂಗ್ ಲೆಟರ್. ಇದು ಒಂದು ವ್ಯಾವಹಾರಿಕ ಪತ್ರ ಆಗಿದೆ. ಹಾಗೆ ಇಲ್ಲಿ ನಿಮ್ಮ ತಂದೆಯವರಿಗೆ ಅಂತ ಇದೆ. ಇದು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ. ಯಾವ ರೀತಿಯಾಗಿ ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರಗಳನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಪತ್ರದ ಕುರಿತಾಗಿ ವಿಡಿಯೋ ಇದೆ, ಅದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗೆ ಮುಂದಿನದು 15ನೇ ಒಂದು ಮೇನಲ್ಲಿ, ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ 45, ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡದಂತೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಅಂತ ಕೇಳಿದ್ದಾರೆ. ಅಂದರೆ ನಿಮಗೀಗಾಗಲೇ ಚಿರಪರಿಚಿತವಾಗಿರುವಂಥ ಸುಮಾರು 2 ವರ್ಷದಿಂದನೂ ಕೂಡ ಕೋವಿಡಿನಿಂದ ಆಗಿರುವಂತಹ ತೊಂದರೆಗಳು ಏನು, ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಿಮಗೀಗಾಗಲೇ ಗೊತ್ತಿದೆ. ಅವುಗಳನ್ನು ಕ್ರಮಬದ್ಧವಾಗಿ ಬರಿಬೇಕು. ಇದು ಬರವಣಿಗೆಯ ಕೌಶಲ್ಯ ಆಗಿರೋದ್ರಿಂದ ನೀವೇ ಓನಾಗಿ ಬರಿಬೇಕಾಗತ್ತೆ. ಹಾಗೆ ಗ್ರಂಥಾಲಯಗಳ ಮಹತ್ವ, ಗ್ರಂಥಾಲಯದ ಮಹತ್ವವೇನು, ಗ್ರಂಥಾಲಯ ಅಂದರೆ ಏನು ಅನ್ನುವಂಥದ್ದನ್ನು ನೀವು ಬರೆದ್ಬಿಟ್ಟು ಸವಿಸ್ತಾರವಾಗಿ ಬರೆದ್ರೆ 5 ಅಂಕಗಳನ್ನು ಪಡ್ಕೋಬೋದು. ಒಟ್ಟಾರೆ ಈ ಒಂದು 2022ರ ಅಧಿಕೃತವಾದಂತಹ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಹೊರಡಿಸಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಇಲ್ಲಿವರೆಗೆ ನೋಡಿದ್ವಿ. ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಧನ್ಯವಾದಗಳು.